ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ನಂದಿಯನ್ನ ಪ್ರವೇಶಿಸಿದ ನಂತರದಲ್ಲಿ ಶಿವಲಿಂಗವನ್ನ ಸ್ಪರ್ಶ ಮಾಡ್ತಾ ಇರುವಂತಹ ಸೂರ್ಯ ರಶ್ಮಿ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ರವಿ ಪ್ರವೇಶವನ್ನ ಪಡಿತಾ ಇರೋ ಈ ಹೊತ್ತಿನಲ್ಲಿ ಶಿವನ ದರ್ಶನವನ್ನ ಮಾಡಲಾಗುತ್ತೆ. ಆ ನಂತರದಲ್ಲಿ ಶಿವನ ಅಪ್ಪಣೆಯನ್ನ ಪಡೆದು ನಂತರ ಉತ್ತರ ದಿಕ್ಕಿನತ್ತ ತನ್ನ ಒಂದು ದಿಕ್ಕನ್ನ ಬದಲಾವಣೆ ಮಾಡುತ್ತೆ ಅನ್ನುವಂತಹ ಒಂದು ಪದ್ಧತಿ. ಸೊ ಅದರಂತೆ ಆ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಶಿವನನ್ನ ಭೇಟಿಗೂ ಮೊದಲು ನಂದಿಯನ್ನ ಭೇಟಿ ಮಾಡಿ ಅಪ್ಪಣೆಯನ್ನ ಪಡೆದು ಆ ನಂತರದಲ್ಲಿ ಶಿವಲಿಂಗವನ್ನ ಸ್ಪರ್ಶ ಮಾಡುತ್ತೆ ಸೂರ್ಯರಶ್ಮಿ. ಆ ಪ್ರಕ್ರಿಯೆಯನ್ನ ನೀವು ನೋಡ್ತಾ ಇದ್ರಿ. ಗುರುಗಳೇ, ಈಗ ದೇವಸ್ಥಾನದ ದಕ್ಷಿಣದ ಕಿಟಕಿ ಬಾಗಿಲಿನಿಂದ ಅದು ಸೂರ್ಯರಶ್ಮಿ ಪ್ರವೇಶ ಮಾಡಿ ನಂತರ ನಂದಿಯ ಮೂಲಕ ಹಾದು ಹೋಗಿ ಆ ಹೊಸ್ತಿಲನ್ನ ಪ್ರವೇಶ ಮಾಡಿ ಈಗ ಶಿವಲಿಂಗವನ್ನ ಸ್ಪರ್ಶ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಎಳನೀರು ಮತ್ತು ಹಾಲಿನ ಅಭಿಷೇಕಗಳನ್ನ ನಿತ್ಯ ಮಾಡ್ತಾರೆ. ಯಾಕಂದ್ರೆ ಶಿವ ಮಜ್ಜನ ಪ್ರಿಯ, ಸೂರ್ಯ ಮಜ್ಜನ ಆಗ್ತಾ ಇದೆ. ಸೊ ಇದರ ಬಗ್ಗೆ ಒಂದು ವಿವರಣೆಯನ್ನ ಕೊಡಬಹುದಾ? ಖಂಡಿತ. ಸಾಮಾನ್ಯಕ್ಕೆ ಏನಾಗುತ್ತೆ, ನೀವು ಎಲ್ಲೇ ಹೋಗಿ ಶಿವನ ಆಲಯದಲ್ಲಿ ಶಿವನ ಅನುಕಂಪ ಅಥವಾ ಶಿವನ ಅನುಗ್ರಹ ಅಥವಾ ಶಿವನ ಆಶೀರ್ವಾದ ಬೇಕು ಅಂದರೆ ಮೊದಲು ನಂದಿಯ ಒಂದು ಅಪ್ಪಣೆ ಆಗಬೇಕು. ಅದೇ ಪದ್ಧತಿಯನ್ನು ಇಲ್ಲಿ ಸೂರ್ಯನು ಕೂಡ ಅದನ್ನು ಪಾಲನೆ ಮಾಡ್ತಾ ಇದ್ದಾನೆ. ಅಂದರೆ ನಂದಿಯ ಅಪ್ಪಣೆ ತಗೊಂಡು ಆ ನಂತರವಾಗಿ ಶಿವನನ್ನು ಸ್ಪರ್ಶವನ್ನು ಮಾಡ್ತಕ್ಕಂಥದ್ದು ಅಥವಾ ಶಿವನ ದರ್ಶನವನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಗಳನ್ನು ನೋಡ್ತಿದ್ದೀವಿ ಇಲ್ಲಿ. ಸಹಜವಾಗಿ ಭಕ್ತರು ಕೂಡ ಅದನ್ನೇ ಮಾಡುವಂಥದ್ದು. ಫಸ್ಟ್ ನಂದಿ ಹತ್ರ ಹೋಗ್ಬಿಟ್ಟು ಆ ಕೋಡಿನ ಸಂದಿನಲ್ಲೇ ಶಿವನ ದರ್ಶನವನ್ನು ಮಾಡಬೇಕು. ಮತ್ತು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅವರು ಏನು ಮನಸ್ಸಿನಲ್ಲಿ ಸಂಕಲ್ಪಗಳನ್ನು ಮಾಡ್ಕೊಳ್ತಾರಲ್ಲ ಆ ಸಂಕಲ್ಪಗಳು ಈಡೇರ್ತವೆ ಅಂತಕ್ಕಂಥ ರೀತಿಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಾಡತಕ್ಕಂಥ ವಿಶೇಷವಾದಂಥ ಘಟನೆ ಇದು. ಅದನ್ನು ಬಹಳ ಈ ರೀತಿಯಲ್ಲಿ ತುಂಬ ವಿರಳ ಇದ್ದಾವೆ. ಒಂದು 4-5 ದೇವಸ್ಥಾನಗಳೇ ನಮ್ಮ ದೇಶದಲ್ಲಿ 4-5 ದೇವಸ್ಥಾನಗಳಿದೆ ಇದೇ ರೀತಿಯಲ್ಲಿ ಆಗೋವಂಥವು. ಬಟ್ ಶಿವನ ದೇವಸ್ಥಾನನೆಲ್ಲ ಬೇರೆ ಬೇರೆ ದೇವಸ್ಥಾನಗಳಿದೆ. ಹಾಗಾಗಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿರ್ತಕ್ಕಂಥದ್ದು ಬಹಳ ವಿಶೇಷ. ಒಂದು. ಎರಡನೇದು, ನೀವು ಕೇಳಿರ್ತಕ್ಕಂಥದ್ದು ಅಭ್ಯಂಜನ ಸ್ನಾನ ಅಂತಕ್ಕಂಥ ರೀತಿಯಲ್ಲಿ ಅಥವಾ ಹಾಲಿನ ಅಭಿಷೇಕ ಅಂತಕ್ಕಂಥದ್ದು. ಪಂಚಾಮೃತ ಅಭಿಷೇಕ ಅಥವಾ ಹಾಲಿನ ಅಭಿಷೇಕ ಒಂದೊಂದಕ್ಕೆ ಒಂದೊಂದು ರೀತಿಯಾದಂಥ ಒಂದು ಫಲಗಳನ್ನು ಕೊಡೋದಕ್ಕೆ ದಾರಿ. ಅಂದರೆ ಅಭಿಷೇಕವನ್ನು ಮಾಡಬೇಕಾದ್ರೆ ಸಾಮಾನ್ಯವಾಗಿ ಹಾಲಿನ ಅಭಿಷೇಕವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಮನೋಕ್ಲೇಶಗಳು ಹೋಗೋದಕ್ಕೆ ದಾರಿ ಆಗ್ತಕ್ಕಂಥದ್ದಕ್ಕೆ ಇರ್ತದೆ. ಅಂದರೆ ಮನಸ್ಸಿನ ಹಿಡಿದಿರ್ತಕ್ಕಂಥ ಜಾಡ್ಯ, ಆ ಒಂದು ಜಿಡ್ಡುಗಟ್ಟಿದಂಥ ವಾತಾವರಣ, ಏನು ಯೋಚನೆ ಮಾಡುವಂಥ ಸ್ಥಿತಿನಲ್ಲಿರಲ್ಲ. ಕೆಲವೊಂದು ಬಾರಿ ನಮಗೂ ಆಗ್ತದೆ, ನಿಮಗೂ ಆಗ್ತದೆ. ಏನೋ ಒಂಥರ ಮನಸ್ಸು ಒಂಥರ ಕವಿದಂಗೆ ಆಗಿಬಿಡ್ತದೆ. ಏನು ಯೋಚನೆ ಮಾಡುವಂಥದ್ದಿರಲ್ಲ, ಆಲೋಚನೆ ಮಾಡುವಂಥದ್ದಿರಲ್ಲ, ಏನೂ ಮಾಡೋದಕ್ಕೆ ಆಸಕ್ತಿ ಇರೋದಿಲ್ಲ. ಆ ರೀತಿಯಲ್ಲಿ ಮನಸ್ಸು ಕವಿದಂಥ ರೀತಿಯಲ್ಲಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಅಂತ ಹೇಳ್ತೀವಿ. ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂಥ ಯಾವುದೇ ನೋವು, ನಿರಾಸೆ, ಜಾಡ್ಯವಿದ್ರೂ ಕೂಡ ಹಾಲಿನ ಅಭಿಷೇಕವನ್ನು ಮಾಡೋದರಿಂದ ವಿಶೇಷವಾಗಿ ಅದರ ಫಲಗಳು ಸಿಗೋದಕ್ಕೆ ದಾರಿಯಾಗುತ್ತದೆ. ಮನಸ್ಸು ಉಲ್ಲಾಸವನ್ನು ಪಡೆಯೋದಕ್ಕೆ ದಾರಿಯಾಗ್ತದೆ. ಒಂದೊಂದಕ್ಕೆ ಒಂದೊಂದು. ಮೊಸರನ್ನು ಮಾಡಿದರೆ ಅದೊಂದು ರೀತಿಯಾದಂಥ ಒಂದು ಫಲವನ್ನು ಕೊಡೋದಕ್ಕೆ ದಾರಿಯಾಗುತ್ತೆ. ಜೇನುತುಪ್ಪವನ್ನು ಮಾಡಿದರೆ ಅದೊಂದು ರೀತಿಯಾದ ಫಲವನ್ನು ಕೊಡೋದಕ್ಕೆ ದಾರಿದೆ. ಅಭ್ಯಂಜನ ಸ್ನಾನ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಇಲ್ಲಿ. ಅಂದರೆ ಸಾಮಾನ್ಯವಾಗಿ ತಿಲಾಭ್ಯಂಜನ ಸ್ನಾನ ಅಂದರೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದೇನಿದೆಯಲ್ಲ, ಎಳ್ಳೆಣ್ಣೆ ಅಭಿಷೇಕ ಬಹಳ ಮಹತ್ವವನ್ನು ಪಡೆಯುತ್ತದೆ ಈ ಸಂದರ್ಭದಲ್ಲಿ. ಯಾಕೆ ಅಂದರೆ ಸಾಮಾನ್ಯವಾಗಿ ನಾವು ನವಧಾನ್ಯಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಶನಿಗೆ ನಾವು ಪ್ರಾಮುಖ್ಯತೆಯನ್ನು ಎಳ್ಳನ್ನು ನಾವು ಕೊಡ್ತೀವಿ. ಎಲ್ಲಿಂದ ಎಲ್ಲೇ ಹೋಗಲಿ ಶನಿ ಕಾಟ ಅಥವಾ ಶನಿ ಬಲ, ಗುರುಬಲ ಅನ್ನೋ ರೀತಿಯಲ್ಲಿ ನೋಡ್ತೀವಿ ನಾವು. ಸಾಮಾನ್ಯವಾಗಿ ಹೆಚ್ಚಾಗಿ ಕಾಟವನ್ನು ಕೊಡ್ತಕ್ಕಂಥದ್ದು ಅಥವಾ ಭಯ, ಭೀತಿ ಜನಗಳಲ್ಲಿ ಒಂದು ರೀತಿಯಾದಂಥ ಅದು ಭ್ರಮೆ ಅಂತ ಹೇಳಬೇಕು ಅಥವಾ ಅನುಭವಿಸಿದವ್ರಿಗೆ ಅನುಭವ ಆಗಿರ್ತಕ್ಕಂಥ ರೀತಿಯಲ್ಲಿ ಅಂತ ಹೇಳಬೇಕು. ಬಟ್ ಆ ಶನಿ ಕಾಟ ಅಂತಕ್ಕಂಥದ್ದೇನಿದೆ, ಅರ್ಧಾಶ್ರಮ ಶನಿಕಾಟ ಇರ್ಬೋದು, ಅಷ್ಟಮ ಶನಿಕಾಟ ಇರ್ಬೋದು, ಅದು 7.5 ಇರ್ಬೋದು, ಜನ್ಮ ಶನಿಕಾಟ ಇರ್ಬೋದು, ಸಪ್ತಮ ಶನಿಕಾಟ ಇರ್ಬೋದು. ಇವೆಲ್ಲ ಜಾಡ್ಯಗಳಿಂದ ಶನಿಕಾಟದಿಂದ ವಿಮುಕ್ತರಾಗೋದಕ್ಕೆ ಅಭ್ಯಂಜನ ಸ್ನಾನ ಬಹಳ ಮುಖ್ಯವಾಗುತ್ತೆ. ಅದರ ಜೊತೆಯಲ್ಲಿ ಈ ಏನು ದೇಹದಲ್ಲಿರ್ತಕ್ಕಂಥ ಕೆಲವೊಂದು ಹಾರ್ಮೋನ್ ವ್ಯತ್ಯಾಸ ಅಂತ ಏನು ಹೇಳ್ತೀವಲ್ಲ, ಹಾರ್ಮೋನ್ ವ್ಯತ್ಯಾಸದಿಂದ ಬರತಕ್ಕಂಥ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಕೂಡ ಈ ಅಭ್ಯಂಜನ ಸ್ನಾನದಿಂದ ನಿವಾರಣೆ ಆಗುತ್ತೆ. ಓಕೆ ಗುರುಗಳೇ, ಈಗ ನಾನು ಆ ದೃಶ್ಯವನ್ನು ನೋಡ್ತಾ ಇದ್ವಿ. ಎಂಥ ಅಪೂರ್ವ ಕ್ಷಣ ಇದು. ಶಿವಲಿಂಗದ ಮೇಲೆ ಸೂರ್ಯರಶ್ಮಿ ಅಭಿಷೇಕವನ್ನು ಮಾಡೋ ಮೂಲಕವಾಗಿ ಹೋಗ್ತಾ ಇರುವಂತಹ ಒಂದು ಗಳಿಗೆ. ಸೊ ಅಂದರೆ ಇದನ್ನು ಕೆಲವು ಬಾರಿ
ಪೂರ್ಣ ದೀರ್ಘಾವಧಿಯಾಗಿ ಸೂರ್ಯರಶ್ಮಿ ಇರುತ್ತೆ ಶಿವಲಿಂಗದ ಮೇಲೆ, ಕೆಲವು ಬಾರಿ ಅಲ್ಪಾವಧಿ. ಆದರೆ ಕಳೆದ 2021 ಅಂತ ಅಂದ್ಕೊಳ್ತೀನಿ, ಆಗ ಮೋಡ ಕವಿದ ವಾತಾವರಣ ಇದ್ದಿದ್ದರಿಂದ ಸೂರ್ಯರಶ್ಮಿ ಸ್ಪರ್ಶ ಆಗಲಿಲ್ಲ. ಇದೆಲ್ಲವನ್ನೂ ಕೂಡ ಎಷ್ಟು ನಿಮಿಷಗಳ ಕಾಲ ಸೂರ್ಯ ಲಿಂಗದ ಮೇಲೆ ಇರುತ್ತೆ ಅನ್ನುವುದರ ಆಧಾರದ ಮೇಲೆ ಭವಿಷ್ಯವನ್ನು ಹೇಳ್ತಾರೆ. ಸೊ ಅದರ ಬಗ್ಗೆ ಹೇಳೋದಾದ್ರೆ ಎಷ್ಟು ಪ್ರಾಂತೀಯವಾಗಿರತಕ್ಕಂಥ ಒಂದು ಕ್ರಮಗಳಿರುತ್ತೆ. ಯಾಕೆಂದರೆ ಆ ಒಂದು ಸನ್ನಿಧಾನ, ಆ ಒಂದು ಕ್ಷೇತ್ರಕ್ಕೆ ಸಮೀಪದಲ್ಲಿರತಕ್ಕಂಥವರು. ಉದಾಹರಣೆ, ಈಗ ಬೆಂಗಳೂರಿಗೆ ಇದು ಒಂದು ವಿಶೇಷವಾದಂತಹ ಒಂದು ದೇವಸ್ಥಾನ ಆದ್ದರಿಂದ ಹೆಚ್ಚಾಗಿ ಈ ಬೆಂಗಳೂರಿನಲ್ಲಿಯೇ ಹುಟ್ಟಿ ಬೆಳೆದಿರತಕ್ಕಂಥವರು, ತಂದೆ ತಾತ ಮುತ್ತಾತ ಹೀಗೆ ಎಲ್ಲರೂ ಈ ಒಂದು ಸ್ಥಳದಲ್ಲಿ ಹುಟ್ಟಿ ಬೆಳೆದಿರತಕ್ಕಂಥವರು ಈ ಒಂದು ಕ್ಷೇತ್ರವನ್ನು ವಿಶೇಷವಾಗಿ ನಂಬುತ್ತಾರೆ. ಅಲ್ಲಿ ಆಗ್ತಕ್ಕಂಥ ಒಂದು ಔಚಿತ್ಯದ ಮೇರೆಗೆ ಅದು ಸತ್ಫಲವನ್ನು ಕೊಡುತ್ತೋ ಅಥವಾ ಏನಾದರೂ ಕಂಟಕನೋ ಅಥವಾ ಅದರಿಂದ ಏನಾದರೂ ಒಂದು ದುರ್ಘಟನೆಗಳು ನಡೆಯಬಹುದು. ಈ ರೀತಿಯಲ್ಲಿ ಫಲಾಫಲಗಳನ್ನು ಹಾಗೆಲ್ಲ ಚಿಂತಿಸ್ತಾರೆ. ಆದರೆ ಒಟ್ಟಾರೆ ಹೇಳಬೇಕು ಅಂತಂದರೆ ಅಭಿಷೇಕ ಪ್ರಿಯೋ ಶಿವ ಅಲ್ವಾ. ಶಿವನು ಅಭಿಷೇಕ ಪ್ರಿಯನಾಗಿರ್ತಕ್ಕಂಥವನು. ಅದರಲ್ಲಿ ಅವರು ಹೇಳಿದರು ಪಂಚಾಮೃತ ಅಭಿಷೇಕ, ತದನಂತರದಲ್ಲಿ ಪಂಚರತ್ನಗಳಿಂದ ಅಭಿಷೇಕ, ಪಂಚಧಾನ್ಯಗಳಿಂದ ಅಭಿಷೇಕ, ಈ ರೀತಿಯಲ್ಲಿ ವಿಶೇಷವಾದಂತಹ ಅಭಿಷೇಕವನ್ನು ಮಾಡತಕ್ಕಂಥದ್ರಿಂದ ಶಿವ ಬಹಳ ತೃಪ್ತನಾಗ್ತಾನೆ. ಅಲ್ಲಿ ಅರ್ಚಕರು ಬಹುಶಃ ಕ್ಷೀರಾಭಿಷೇಕ, ತದನಂತರದಲ್ಲಿ ಜಲಾಭಿಷೇಕ ಇತ್ಯಾದಿಯಾಗಿ ಮಾಡ್ತಾ ಇದ್ದು, ಅದಕ್ಕೆ ಸರಿಯಾಗಿ ಸೂರ್ಯನ ರಶ್ಮಿಯು ಆ ಲಿಂಗವನ್ನು ಸ್ಪರ್ಶ ಮಾಡ್ತಾ ಇದೆ. ಲಿಂಗದ ಮೇಲೆ ಆ ಒಂದು ರಶ್ಮಿಯ ಅಭಿಷೇಕವೂ ಕೂಡ ನಡೀತಾ ಇರ್ತದೆ. ನೋಡಿ, ಅಂಧಕಾರೇ ಮಹಾಘೋರೆ ಅಲ್ವಾ. ನಮ್ಮ ಜೀವನದಲ್ಲಿ ಅಂಧಕಾರಗಳನ್ನು ಹೋಗಲಾಡಿಸ್ತಕ್ಕಂಥದ್ದೇ ಬೆಳಕು. ಅದಕ್ಕೆ ಈ ಒಂದು ಭರ್ಗ ಹೇಳ್ತಕ್ಕಂಥ ಒಂದು ಕಿರಣ, ಸೂರ್ಯನಿಂದ ಬರತಕ್ಕಂತಹ ಭರ್ಗ ಹೇಳ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಕಿರಣ ಧಿಯೋ ಯೋ ನಃ ಪ್ರಚೋದಯಾತ್, ಈ ಗಾಯತ್ರಿ ಮಂತ್ರದ ಉಪಾಸನೆಯ ಒಂದು ವಿಶೇಷವಾದಂಥ ಅರ್ಥ ಏನಪ್ಪ ಅಂತಂದರೆ ತತ್ ಸವಿತು ವರೇಣ್ಯಂ ಭರ್ಗ ಧಿಯ ಯಹ ನಃ ಪ್ರಚೋದಯಾತ್ ಅಂತಂದರೆ ಏನು ಇದರ ವಿಶೇಷತೆ ಅಂತಂದರೆ, ನೋಡಿ ಆ ಸೂರ್ಯನ ಕಿರಣ ಏನಪ್ಪ ಮಾಡುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ವಿಶೇಷವಾಗಿ ಅಲ್ಲಿ ಏನಾಗ್ತಿದೆ ಅನ್ನೋದನ್ನ ಒಂದ್ಸರಿ ದೃಶ್ಯದಲ್ಲಿ ನೋಡ್ಬಿಡೋಣ. ರಶ್ಮಿ ಮತ್ತು ಶಿವ ಇಬ್ಬರು ಕೂಡ ಒಂದೆಡೆ ಇರುವಂತಹ ಕ್ಷಣ ನಾವಿವತ್ತು ನೋಡ್ತಾ ಇದ್ದೀವಿ. ಎಂತಹ ಹಬ್ಬದ ವಾತಾವರಣ ಇದನ್ನು ಕಣ್ತುಂಬಿಕೊಳ್ಳಿಕ್ಕೆ. ಸೂರ್ಯ ರಶ್ಮಿ ಶಿವನಿಗೆ ಒಂದು ಅಭಿಷೇಕವನ್ನು ಮಾಡ್ತಾ ಇದೆ. ಅದರ ಸ್ಪರ್ಶವನ್ನು ಮಾಡೋ ಮೂಲಕವಾಗಿ ಮುಂದಿನ ಭವಿಷ್ಯ ಒಳ್ಳೆ ರೀತಿಯಲ್ಲಿ ಇರಲಿ ಅನ್ನುವಂತಹ ಒಂದು ಸಂಕೇತವನ್ನು ಕೊಡೋ ಮೂಲಕವಾಗಿ ಸಾಗ್ತಾ ಇದೆ. ದಕ್ಷಿಣದಿಂದ ಉತ್ತರದತ್ತ ತನ್ನ ದಿಕ್ಕನ್ನು ಬದಲಿಸೋ ಮೂಲಕವಾಗಿ ಶಿವನ ಅಪ್ಪಣೆಯನ್ನು ಪಡಿತಾ ಇದೆ. ಇದೆಲ್ಲವೂ ಕೂಡ ನಾವು ಇದನ್ನು ನೋಡ್ತಾ ಇದ್ದೀವಲ್ಲ, ಇದೇ ನಮಗೆ ಒಂದು ಸೌಭಾಗ್ಯ. ಇಂತಹ ಹೊತ್ತಿನಲ್ಲಿ ನೋಡೋದ್ರ ಜೊತೆಗೆ ಶಿವನಾಮ ಸ್ಮರಣೆ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. Light off. ಶಿವಲಿಂಗದ ಪೀಠವನ್ನು ಸೂರ್ಯ ರಶ್ಮಿ ಸ್ಪರ್ಶ ಮಾಡಿರುವಂತಹ ಕ್ಷಣವನ್ನು ಕಣ್ತುಂಬಿಕೊಳ್ತಾ ಇದ್ದೀವಿ. ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಕಿರಣಗಳು ಆ ದೇವಾಲಯದ ಕಿಟಕಿಯ ಮೂಲಕವಾಗಿ ಪ್ರವೇಶವನ್ನು ಪಡೆದು ನಂದಿಯ ಕೊಂಬಿನ ಮೂಲಕವಾಗಿ ಹಾದು ಹೋಗಿ ನಂತರ ಶಿವಲಿಂಗವನ್ನು ಸ್ಪರ್ಶ ಮಾಡಿ ಈಗ ಪೀಠಕ್ಕೆ ಅದು ಸ್ಪರ್ಶ ಆಗಿದೆ. ನಂತರ ಅದರ ಮೇಲ್ಭಾಗಕ್ಕೆ ಅದು ಹೋಗಿ ನಂತರ ಮುಂದೆ ಸಾಗುವಂತಹ ದೃಶ್ಯ. ಈ ಅವಧಿಯಲ್ಲಿ ಕಂಪ್ಲೀಟ್ ಆಗಿ ಅಭಿಷೇಕಗಳನ್ನು ಮೇಲಿಂದ ಮೇಲೆ ಮಾಡ್ತಾನೆ ಇರ್ತಾರೆ. ಇದೆಲ್ಲವೂ ಮುಗಿದ ನಂತರ ಸೂರ್ಯ ರಶ್ಮಿಯ ಚಮತ್ಕಾರ ಮುಗಿದ ನಂತರದಲ್ಲಿ ಒಂದು ಮಹಾಮಂಗಳ
ಮಂಗಳಾರತಿಯನ್ನು ಮಾಡಲಾಗುತ್ತೆ. ಆ ನಂತರದಲ್ಲಿ ಅಲಂಕಾರವನ್ನು ಮಾಡೋ ಮೂಲಕವಾಗಿ ಭಕ್ತಾದಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಈ ಕ್ಷಣ ಏನಿದೆ ಇದೆಲ್ಲವನ್ನೂ ಕೂಡ ಭಕ್ತಾದಿಗಳು ಎಲ್ಇಡಿಯ ಮೂಲಕವಾಗಿ ಕಣ್ಮನವನ್ನು ತಣಿಸ್ಕೊಳ್ಬಹುದಾದಂತಹ ಕ್ಷಣ. ಈಗ ಅಲ್ಲಿ ಪ್ರಧಾನ ಅರ್ಚಕರು ಸೋಮಸುಂದರ್ ದೀಕ್ಷಿತರು ಅವರು ಈ ಅಭಿಷೇಕ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಗರ್ಭಗುಡಿಯಲ್ಲಿ ಅವರನ್ನ ಹೊರತಾಗಿ ಇನ್ಯಾರೂ ಕೂಡ ಇರೋದಿಲ್ಲ. ಯಾಕಂದರೆ ಆ ದೇವಸ್ಥಾನ ಅದರ ರಚನೆ ಇರುವಂಥದ್ದೇ ಹಾಗೆ. ಎಲ್ಲರೂ ಕೂಡ ತಗ್ಗಿ ತಲೆಬಾಗಿ ಆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಬೇಕು ಅಂತಹ ಒಂದು ಸ್ಥಳ ಇದು. ಆ ಒಂದು ಗರ್ಭಗುಡಿಯ ಹೊರಭಾಗದಲ್ಲೂ ಕೂಡ ಸಮೀಪದಲ್ಲಿರುವಂತಹ ಆ ಒಂದು ಪ್ರಾಂಗಣ ಏನಿದೆ ಅಲ್ಲಿಯೂ ಕೂಡ ಹೆಚ್ಚು ಜನ ಇರಲಿಕ್ಕಾಗಲ್ಲ. ಹಾಗಾಗಿ ಅಲ್ಲಿಗೆ ಯಾರಿಗೂ ಈಗ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ. ಎಷ್ಟೊತ್ತು ಅಂತ ಎಷ್ಟು ಜನ ಅಲ್ಲಿ ಒಳಗಡೆ ಸೇರ್ಕೊಂಡಿರ್ತಾರೆ. ಉಸಿರುಗಟ್ಟುವ ವಾತಾವರಣ ಆಗುತ್ತೆ. ಯಾಕಂದರೆ ಅದು ಗುಹಾಂತರ ದೇವಾಲಯ ಆಗಿರೋ ಕಾರಣದಿಂದಾಗಿ. ಓಕೆ ಗುರುಗಳೇ, ಬೆಳಕಿನ ಚಮತ್ಕಾರವನ್ನು ನೋಡ್ತಾ ಇದ್ದೀವಿ. ಅಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಆ ಒಂದು ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಎರಡು ಮಾತಿಲ್ಲ. ಈ ಸಮಯ ಏನಿದೆಯಲ್ಲ 3 ನಿಮಿಷಗಳ ಈ ಸಮಯ ಅದಕ್ಕಿಂತ ಹೆಚ್ಚಾಗಿ ಆದರೆ ಏನು ಅಂತ ಅಥವಾ ಕಡಿಮೆ ಆದರೆ ಏನು ಅಂತ ಭಾವಿಸ್ಬೋದು. ಸಾಮಾನ್ಯವಾಗಿ ಈ ಸಂದರ್ಭ ಇದೆಯಲ್ಲ ಅದು ಸೂರ್ಯರಶ್ಮಿ ಸ್ಪರ್ಶವನ್ನು ಮಾಡ್ತಕ್ಕಂಥದ್ದು ಗೋಧೂಳಿ ಸಂದರ್ಭ ಅಂತೀವಿ. ಈ ಸನ್ನಿವೇಶವನ್ನು ಸಂಜೆ ಕಾಲ ಮುಹೂರ್ತಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು 3 ಮುಹೂರ್ತದ ದಿನಗಳಲ್ಲಿ ಲಗ್ನದ ಆಧಾರದ ಮೇಲೆ ಅವರ ಜಾತಕದ ಆದಮೇಲೆ ಚಂದ್ರಬಲ ತಾರಾಬಲವನ್ನು ನೋಡ್ಕೊಂಡು ಕೊಡ್ತಕ್ಕಂಥದ್ದು ಬೇರೆ. ಆದರೆ ಇಂಥ ವಿಶೇಷಗಳಿದ್ದಾಗ ಅವು ಯಾವ ಲೆಕ್ಕಕ್ಕೆ ಬರೋದಿಲ್ಲ. ಆದರೆ ಈ ಬೆಳಗಿನ ಸಂದರ್ಭ ಅಭಿಜಿನ್ ಲಗ್ನ, ಬೆಳಗ್ಗೆ ಉದಯ ಲಗ್ನ ಅಂತ ಏನು ಕರಿತೀವಿ, ಉದಯ ಲಗ್ನ, ಅಭಿಜಿನ್ ಲಗ್ನ, ಅದಾದ ನಂತರವಾಗಿ ಸಂಜೆ ಗೋಧೂಳಿ ಲಗ್ನ ಅಂತಕ್ಕಂಥ ಏನು ಕರಿತೀವಲ್ಲ, ಇದಕ್ಕೆ ಬಹಳ ಪ್ರಾಮುಖ್ಯತೆ ಮತ್ತು ವಿಶಿಷ್ಟತೆ ಇದೆ. ಈ ಗೋಧೂಳಿ ಸಂದರ್ಭದಲ್ಲಿ ಆಗ್ತಕ್ಕಂಥ ಆ ಸಮಯ ಇದೆಯಲ್ಲ, ಕೆಲವೊಂದು ಸಂದರ್ಭದಲ್ಲಿ 3 ನಿಮಿಷ ಆಗ್ತದೆ, ಕೆಲವೊಂದು 5 ನಿಮಿಷ ಆಗ್ತದೆ, ಕೆಲವೊಂದು ಬಾರಿ 9 ನಿಮಿಷ, ಈ ರೀತಿಯಲ್ಲಿ ಹೋಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ನಿಮಿಷ ಬಿದ್ದಿದೆ ಅನ್ನೋದ್ರ ಮೇಲೆ ಹಿಂಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಪರಿಗಣನೆ ಮಾಡ್ತಕ್ಕಂಥದ್ದು ಸಾಧ್ಯತೆಗಳು ತುಂಬ ಕಡಿಮೆ. ಆದರೆ ಇಲ್ಲಿ ಏನಾಗ್ತದೆ, ಚಂದ್ರನ ಆಧಾರ ಸಂಕ್ರಾಂತಿಯ ಫಲಾಫಲಗಳು ಅಥವಾ ಭಾವಫಲಗಳು ಅನ್ನೋ ರೀತಿಯಲ್ಲಿ ನೋಡಿದಾಗ ಸಂಕ್ರಾಂತಿ ಜ್ಯೋತಿಷ ಅಂತಕ್ಕಂಥದ್ದು ಬರುತ್ತೆ. ಸಂಕ್ರಾಂತಿದು ವಿಶೇಷವಾದಂಥ ಮಳೆ ಬೆಳೆ ಹೇಗಾಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಸಾಮಾನ್ಯವಾಗಿ ಸಂಕ್ರಾಂತಿನಲ್ಲಿ ಹೇಳುವಂಥ ಒಂದು ಪದ್ಧತಿಗಳಿದೆ, ಹಿಂದಿನಿಂದಲೂ ನಡ್ಕೊಂಬಂದಿದೆ. ಅದೇ ಪ್ರಕಾರವಾಗಿ ಇದನ್ನು ನೋಡಿದಾಗ ನಿಮಿಷಗಳ ಆಧಾರದ ಮೇಲೆ ಸಾಮಾನ್ಯ ಎಲ್ಲೂ ಉಲ್ಲೇಖವಿಲ್ಲ ಹೀಗೆ ಆಗುತ್ತೆ, ಹೀಗೆ ನಡೀತದೆ ಅಂತಕ್ಕಂಥ ರೀತಿಯಲ್ಲಿ. ಅಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಅಲ್ಲಿ ಏನಾದರೂ ತಾಳೆಗರಿಗಳಿದ್ದಂಥ ಪಕ್ಷದಲ್ಲಿ ಅಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಪದ್ಧತಿಯಲ್ಲಿ ಋಷಿಮನೆಗಳೇನಾದರೂ ಹೀಗಿದ್ದರೆ ಹೀಗಾಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಅಲ್ಲಿ ಬರೆದಿಟ್ಟಿದ್ದಂಥ ಪಕ್ಷದಲ್ಲಿ ದಿವ್ಯ ಜ್ಞಾನದ ಮುಖಾಂತರವಾಗಿ ಅದು ಸತ್ಯತೆಗಳಾಗೋದಕ್ಕೆ ಸಾಧ್ಯವಾಗುತ್ತೆ. ನಾವೇ ಹುಟ್ಟಾಕಿ ಹೇಳ್ತಕ್ಕಂಥದ್ದು ಕಷ್ಟವಾಗ್ತದೆ. ನಾವೇ ಅದನ್ನು ಹಿಂಗಾಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು ಕಷ್ಟವಾಗ್ತದೆ. ಆದರೆ ಅದಕ್ಕೆ ಮೂಲ ಏನಾದರೂ ಇದ್ದಂಥ ಪಕ್ಷದಲ್ಲಿ ಅದನ್ನು ಹೇಳೋದಕ್ಕೆ ಅವರು ಮೂಲ ಸ್ಥಾನದಲ್ಲಿ ಯಾರು ಇರ್ತಾರೋ ಅವರಿಗೆ ಅದಕ್ಕೆ ಅರ್ಹತೆಗಳಿರ್ತದೆ, ಅವರು ತಿಳಿದಿರ್ತಾರೆ ಅದ್ರ ಬಗ್ಗೆ. ಯಾಕಂದರೆ ಅಲ್ಲಿಯ ಸ್ಥಳ ಮಹಿಮೆ, ಕ್ಷೇತ್ರ ಮಹಿಮೆ, ಹಿನ್ನೆಲೆಗಳು ಎಲ್ಲವನ್ನು ಕೂಡ ಅರಿತಿರ್ತಕ್ಕಂಥವರಾಗಿರ್ತಾರೆ. ಅಲ್ಲಿ ಸದಾಕಾಲ ಸೇವೆ ಮಾಡುವಂಥವ್ರು ಅವರಿಗೆ ಇಂಥ ಸಂದರ್ಭದಲ್ಲಿ ಹಿಂಗಾದರೆ ಹೀಗಾಗುತ್ತೆ ಅಂತಕ್ಕಂಥದ್ದನ್ನು ಅಲ್ಲಿ ಮೂಲ ಗ್ರಂಥದಲ್ಲಿ ಅಥವಾ ತಾಳೆಗರಿಗಳಲ್ಲಿ ಏನಾದರೂ ಉಲ್ಲೇಖ ಇದ್ದಂಥ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅವರು ಹೇಳೋದಕ್ಕೆ ದಾರಿ ಇರ್ತದೆ. ಬಟ್ ನಾವು ಇಷ್ಟು ನಿಮಿಷ ಸೂರ್ಯ ಸ್ಪರ್ಶ ಆದರೆ ಈ ರೀತಿ ಆಗುತ್ತೆ, ಇಷ್ಟು ನಿಮಿಷ ಆದರೆ ಈ ರೀತಿ ಆಗುತ್ತೆ ಅಂತಕ್ಕಂಥ ಹೇಳಿದರೆ ತಪ್ಪು ಮಾಹಿತಿ ಕೊಟ್ಟಂಗೆ ಆಗುತ್ತೆ. ಓಕೆ, ಗವಿ ಗಂಗಾಧರ ದೇವಸ್ಥಾನದಲ್ಲಿ ಏನಾಗ್ತಾ ಇದೆ ಅನ್ನೋದರ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಸೂರ್ಯ ಶಿವನಿಗೆ ನಮಿಸಿರುವಂತಹ ಕ್ಷಣ. ಗುರುಗಳೇ, ನೀವಾಗಲೇ 18 ಗಂಟೆಗಳ ಅವಧಿಯ ಒಂದು ಮುಹೂರ್ತದ ಬಗ್ಗೆ ಏನೋ ಹೇಳ್ತಾ ಇದ್ರಿ, ಏನದು? 16 ಗಂಟೆಗಳು ನೋಡಿ. ಇಲ್ಲಿ ಸಾಧಾರಣವಾಗಿ ಇವತ್ತಿನ ದಿವಸ 8 ಗಂಟೆ 27 ನಿಮಿಷ ಬೆಳಿಗ್ಗೆ ಪಂಚಾಂಗದಲ್ಲಿ ಸಂಕ್ರಮಣದ ಮುಹೂರ್ತವನ್ನು ಕೊಟ್ಟಿರತಕ್ಕಂಥದ್ದು. ಅದರಿಂದ 20 ಸಾಧಾರಣವಾಗಿ ಅಲ್ಲಿ ಒಂದು ವಿಶೇಷವಾದಂತಹ ದೇವಿ ಭಾಗವತದಲ್ಲಿ ಇದರ ಒಂದು ವಿವರಣೆಗಳು ಬರುತ್ತೆ. ಹೆಚ್ಚಾಗಿ ಏನು ಇದರ ಸಮಯ, ಯಾವ ಸಮಯ ಅಂತ ಒಂದು ಪ್ರಶ್ನೆ ಬರುತ್ತಲ್ವ. ಉತ್ತರಾಯಣ ಪುಣ್ಯಕಾಲ ಅಂದರೆ ಯಾವುದು ಬೇಕು ಅಲ್ವೇ? ಅಂತಹ ಸಮಯವನ್ನು ಅಲ್ಲಿ ಆ ದೇವಿ ಪುರಾಣದಲ್ಲಿ ಬಹಳ ಸುಂದರವಾಗಿ ಅದನ್ನು ಹೇಳ್ತಾರೆ. 3 4 5 7 8 9 12 ಏವಚ ಕ್ರಮೇಣ ಘಟಿಕಾಹ್ಯೇತಾಃ ತತ್ಪುಣ್ಯಂ ಪಾರಮಾರ್ಥಕಂ. ಭಾಳ ಸುಂದರವಾಗಿ ಹೇಳ್ತಾರೆ ಅದನ್ನು. ಎಷ್ಟು ಅಂತಂದರೆ ನೋಡಿ, 24 ನಿಮಿಷಕ್ಕೆ ಒಂದು ಘಟಿ ಅಂತ ಹೇಳ್ತಾರೆ. ಒಂದು ಘಟಿ ಅಂತಂದರೆ ಎಷ್ಟು ಅಂತಂದರೆ 24 ನಿಮಿಷ. ನೋಡಿ, ಒಂದು 24 ತಾಸಿಗೆ 60 ಘಟಿ ಅಲ್ವಾ? 60 ಘಟಿ ಆಗಬೇಕು ಅಂತಂದರೆ ಇದನ್ನೆಲ್ಲ ಮುಂಚೆಲ್ಲ ಪ್ರಮಾಣ, ಈಗೆಲ್ಲ ಸಾಫ್ಟ್ವೇರ್ ನಾವು ಹೊಡಿತೇವೆ, ಥಟ್ ಅಂತ ಜಾತಕ ಬಂದುಬಿಡುತ್ತೆ ಅಲ್ವಾ? 24 ನಿಮಿಷಕ್ಕೆ ಒಂದು ಘಟಿ, ಆ ಒಂದು ಪ್ರಮಾಣ ಅಂತಂದರೆ 2.5 ಘಟಿಗೆ
1 ತಾಸಿನ ಒಂದು ಪ್ರಮಾಣವಾಗುತ್ತೆ. ಅಂತಂದರೆ ಇಲ್ಲಿ ತ್ರಿಹಿ ಅಂತಂದರೆ ಅಲ್ಲಿಂದ ಹಿಂದೆ 3 ಘಟಿ ಅಥವಾ ಮುಂದೆ 3 ಘಟಿ, ಇದರಲ್ಲಿ ನೀನು ಪುಣ್ಯ ಕೆಲಸ ಮಾಡಪ್ಪ ಅಂತ ಶಾಸ್ತ್ರ ಹೇಳುತ್ತೆ. ತದನಂತರದಲ್ಲಿ ಒಂದು ವೇಳೆ ಆಗೋದಿಲ್ಲ, ನಮ್ಗೆ ಟೈಮ್ ಇಲ್ಲ, ಅಷ್ಟು ಬೆಳಿಗ್ಗೆ ಬೇಗ ಎದ್ದೇಳೋದಕ್ಕೆ ಆಗಲ್ಲ, ಒಂದು ವೇಳೆ ಆ ಟೈಮಲ್ಲಿ ನಾವೇನೋ ಬ್ಯುಸಿ ಇದ್ದೀವಿ ಆಗಲ್ಲ ಅಂತಂದರೆ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ವೇ. ನೋಡಿ, ದಾನ ಕೊಡ್ತೀರೋ ದಾನ ಕೊಡ್ಬೋದು, ಧ್ಯಾನ ಮಾಡ್ತೀರೋ ಖಂಡಿತವಾಗೂ ಧ್ಯಾನ ಮಾಡ್ಬೋದು, ಅಥವಾ ನಿಮ್ಮ ಪೂರ್ವಿಕರಿಗೆ ಹಿರಿಯರಿಗೆ ತಿಲತರ್ಪಣಾದಿಗಳನ್ನು ನೀಡ್ತೀರಿ ಅಂತಂದರೆ ಖಂಡಿತವಾಗಿಯೂ ಇದೇ ಸಂದರ್ಭದಲ್ಲಿ ತಿಲತರ್ಪಣಾದಿಗಳನ್ನು ನೀಡಬಹುದು. ಅಥವಾ ಹೋಮ ಹವನ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ತೀರಿ ಅಂತಂದರೆ ಖಂಡಿತವಾಗಿಯೂ ಆ ಮೂಲಕವಾಗಿಯೂ ನೀವು ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಳಬಹುದು ಇತ್ಯಾದಿಯಾಗಿ ಹೇಳ್ತೇವೆ. ಯಾಕೆಂದರೆ ಒಂದು ಗ್ರಹಣಕ್ಕೆ ಏನು ಫಲ ಇದೆಯೋ, ಗ್ರಹಣ ಪುಣ್ಯಕಾಲ ಆದ್ಯಂತ ಪುಣ್ಯಕಾಲ ಅಂತ ಗ್ರಹಣದಲ್ಲಿ ನಾವು ಹೇಳ್ತೇವೆ ನೋಡಿ, ಅಂತಹ ಒಂದು ಗ್ರಹಣಕ್ಕೆ ಯಾವ ರೀತಿಯಾದಂತಹ ಒಂದು ಪುಣ್ಯಗಳಿದೆಯೋ ಅಂತಹ ಪುಣ್ಯಗಳು ಈ ಒಂದು ಮಕರ ಸಂಕ್ರಮಣಕ್ಕೆ ಇದೆ, ಉತ್ತರಾಯಣ ಪುಣ್ಯಕಾಲಕ್ಕೆ ಇದೆ ಅಂತ ಹೇಳ್ತೇವೆ. ಹಾಗಾಗಿ ಅಲ್ಲಿ ಚತುಹು 4 ಘಟಿ, ಹಿಂದೆ ಅಥವಾ ಮುಂದೆ 4 ಘಟಿ, ಪುನಃ ಪಂಚ, ಅದು ಸಾಧ್ಯ ಆಗಿಲ್ಲ ಅಂದರೆ 5 ಘಟಿ, ಅದು ಆಗಿಲ್ಲ ಅಂತಂದರೆ 7 ಘಟಿ, ಸಪ್ತ 7 ಘಟಿ, ಅದು ಆಗಿಲ್ಲ ಅಂದರೆ 8 ಘಟಿ, 8 ಘಟಿ ಹಿಂದೆ ಅಥವಾ ಮುಂದೆ, ಪುನಃ ಅದು ಆಗಿಲ್ಲ ಅಂದರೆ ನವದ್ವಾದಶ ಏವಚ 9 ಘಟಿ ಅಥವಾ 12 ಘಟಿ ಹಿಂದೆ ಅಥವಾ ಮುಂದೆ ವಿಶೇಷವಾದಂತಹ ಈ ರೀತಿಯಾದಂತಹ ಒಂದು ಔಚಿತ್ಯವೋ ಅಥವಾ ದೇವತಾ ಸೇವೆ ಪೂಜೆ ಆರಾಧನೆ ಇತ್ಯಾದಿಗಳನ್ನೆಲ್ಲ ಮಾಡಿದಲ್ಲಿ ಖಂಡಿತವಾಗಿಯೂ ಅಂತಹ ಒಂದು ವ್ಯಕ್ತಿಗೆ ವಿಶೇಷವಾದಂತಹ ಪುಣ್ಯಗಳಿದೆ ಅಂತ ಶಾಸ್ತ್ರ ಹೇಳುತ್ತೆ. ಕ್ರಮೇಣ ಘಟಿಕಾಶ್ಯತಾ ತತ್ಪುಣ್ಯಂ ಪಾರಮಾರ್ಥಿಕಂ ಅಂತಂದರೆ ಇಹಲೋಕೆ ಸುಖಂ ಭುಕ್ತ್ವಾ ಚಾಂತೆ ಸತ್ಯಪುರಂಜಯವು ಇತ್ಯಾದಿಯಾಗೆಲ್ಲ ನಮ್ಮಲ್ಲಿ ಆಧಾರವನ್ನು ಹೇಳ್ತೇವೆ ಅಲ್ವಾ. ಇಹದಲ್ಲಿಯೂ ನಾವು ಸುಖವನ್ನು ಪಡ್ತಕ್ಕಂಥದ್ದು ಮಾತ್ರ ಮುಖ್ಯ ಅಲ್ಲ, ಪಾರಮಾರ್ಥಿಕವಾದಂಥ ಒಂದು ಸೌಖ್ಯವನ್ನು ಸುಖವನ್ನು ಕಾಣಬೇಕು. ಈ ಜೀವಿತಾವಧಿಯಲ್ಲಿ ನಾವು ಒಳ್ಳೊಳ್ಳೆ ಕಾರಲ್ಲಿ ಓಡಾಡ್ತೇವೆ, ಒಳ್ಳೆ ರೀತಿಯಂತಹ ಬಟ್ಟೆಯನ್ನು ತೊಡ್ತೇವೆ, ಒಳ್ಳೆಯ ಆಭರಣವನ್ನು ತೊಡ್ತೇವೆ, ಒಳ್ಳೆ ರೀತಿಯಂತಹ ಉದ್ಯೋಗದಲ್ಲಿರ್ತೇವೆ, ಕೈ ತುಂಬ ಸಂಬಳ ಇರುತ್ತೆ, ಒಳ್ಳೆಯ ಶ್ರೀಮಂತರ ಮನೆಯಲ್ಲಿ ಹುಟ್ಟಿರ್ತೇವೆ, ಇದೆಲ್ಲ ಇಹದಲ್ಲಾಯಿತು. ಆದರೆ ಪರದಲ್ಲಿ ಅರ್ಥಾತ್ ಮೋಕ್ಷದಲ್ಲಿ ಮುಕ್ತಿಯಲ್ಲಿ ಸ್ವರ್ಗವನ್ನು ನಾವು ಸೇರಬೇಕು ಸೂರಗೊಳ್ಳಬೇಕು ಅಂತಂದರೆ ಅಲ್ಲಿ ಪಾರಮಾರ್ಥಿಕವಾದಂತಹ ಒಂದು ಸೌಖ್ಯ ಸುಖ ಹೇಳ್ತಕ್ಕಂಥದ್ದು ಬೇಕೇ ಬೇಕು. ಅದಕ್ಕೋಸ್ಕರವಾಗಿ ಅಲ್ಲಿ 16 ಗಂಟೆ ಹೇಗೆ ಅಂತಂದರೆ ನೋಡಿ, ಅಯನೇ ಅದ್ರ ಬಗ್ಗೆ ಮಾತಾಡೋಣ ಗುರುಗಳೇ.